ಪೌರ್ಣಮಿಯ ಈ ಪವಿತ್ರ ಸಂದರ್ಭದಲ್ಲಿ ಕುಂಬಳಗೋಡು BGS ಮಠದಲ್ಲಿ ಜರುಗಿದ ಕಾರ್ಯಕ್ರಮವು ಭಕ್ತ ಸಮೂಹಕ್ಕೆ ಹಬ್ಬದ ಸಂಭ್ರಮದೊಂದಿಗೆ ದಿವ್ಯ ಚೈತನ್ಯವನ್ನು ನೀಡಿದೆ. ಬನ್ನಿ ಆ ಅದ್ಭುತ ಸಮೂಹದ ಮತ್ತಷ್ಟು ನೇರ ದೃಶ್ಯಗಳನ್ನು ನಮ್ಮ ವರದಿಯ ಮೂಲಕ ಕಣ್ತುಂಬಿಕೊಳ್ಳೋಣ. ಇದೇ ಈ ಹೊತ್ತಿನ ವಿಶೇಷ BGS ಅಂಗಳದಲ್ಲಿ ಗುರು ಪೌರ್ಣಮಿ. ನಾನು ಮಹಾದೇವ್ ದಿಗ್ಗಾಂವ್. ಗುರು ಪೌರ್ಣಮಿಯ ಈ ಪವಿತ್ರ ಸಂದರ್ಭದಲ್ಲಿ ಕುಂಬಳಗೋಡು BGS ಮಠದಲ್ಲಿ ಜರುಗಿದ ಕಾರ್ಯಕ್ರಮವು ಭಕ್ತ ಸಮೂಹಕ್ಕೆ ಹಬ್ಬದ ಸಂಭ್ರಮದೊಂದಿಗೆ ದಿವ್ಯ ಚೈತನ್ಯವನ್ನು ನೀಡಿದೆ. ಬನ್ನಿ ಆ ಅದ್ಭುತ ಸಮೂಹದ ಮತ್ತಷ್ಟು ನೇರ ದೃಶ್ಯಗಳನ್ನು ನಮ್ಮ ವರದಿಯ ಮೂಲಕ ಕಣ್ತುಂಬಿಕೊಳ್ಳೋಣ. ಇದೇ ಈ ಹೊತ್ತಿನ ವಿಶೇಷ BGS ಅಂಗಳದಲ್ಲಿ ಗುರು ಪೌರ್ಣಮಿ. ನಾನು ಮಹಾದೇವ್ ದಿಗ್ಗಾಂವ್. BGS ಮಠದಲ್ಲಿ ಶ್ರದ್ಧಾ ಭಕ್ತಿಯ ಗುರುಪೂರ್ಣಿಮೆಯ ಸಂಭ್ರಮ. ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಪೂಜೆ. ಯುಗದ ಯೋಗಿ ಶ್ರೀ ಬಾಲಗಂಗಾಧರನಾಥ ಶ್ರೀಗಳ ದಿವ್ಯ ಸ್ಮರಣೆ. ನಾಡಿನಾದ್ಯಂತ ಗುರುಪೂರ್ಣಿಮೆಯ ಸಂಭ್ರಮ ಸಡಗರ ಕಳೆಗಟ್ಟಿದೆ. ಭಕ್ತಿ, ಶ್ರದ್ಧೆ ಹಾಗೂ ಸಮರ್ಪಣಾ ಭಾವದ ನಡುವೆ ಎಲ್ಲೆಲ್ಲೂ ಗುರು ಸ್ಮರಣೆಯು ಜೋರಾಗಿ ನಡೀತಿದೆ. ಇದರ ನಡುವೆ ರಾಜಧಾನಿ ಬೆಂಗಳೂರಿನ ಕುಂಬಳಗೋಡಿನಲ್ಲಿರುವಂತಹ ಪ್ರಸಿದ್ಧ BGS ಮಠದಲ್ಲೂ ಸಹ ಗುರುಪೂರ್ಣಿಮೆಯ ದಿವ್ಯ ವೈಭವ ಮೇಳೈಸಿದೆ. BGS ಮಠದ ಆವರಣದಲ್ಲಿ ಬೆಳಗ್ಗಿನಿಂದಲೇ ಗುರುಪೂರ್ಣಿಮೆಯ ಜಪ ಶುರುವಾಗಿದೆ. BGS ಸಮೂಹ ಶಿಕ್ಷಣ ಸಂಸ್ಥೆಗಳು ಹಾಗೂ SGB ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಪೂಜ್ಯನೀಯ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಹಾಪೂಜೆ ನೆರವೇರಿದೆ. BGS ಮಹಾ ಸಂಸ್ಥಾನವನ್ನ ಕಟ್ಟಿ ಬೆಳೆಸಿದ ಮಹಾನ್ ಚೇತನ, ಯುಗದ ಯೋಗಿ, ತ್ರಿವೇದಿ ದಾಸೋಹಿ, ಶಿಕ್ಷಣ ಸಂತ ಎಂದೇ ಖ್ಯಾತರಾಗಿರುವಂತಹ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ದಿವ್ಯ ಸ್ಮರಣೆಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತಿವೆ. ಶ್ರೀಗಳ ಭಾವಚಿತ್ರ ಹಾಗೂ ವಿಗ್ರಹಕ್ಕೆ ನೆರವೇರಿಸಲಾದ ವಿಶೇಷ ಅಭಿಷೇಕ, ಆರಾಧನೆ ಮತ್ತು ಪುಷ್ಪಾರ್ಚನೆ ಕಣ್ತುಂಬಿಕೊಳ್ಳಲು ಅಪಾರ ಸಂಖ್ಯೆಯ ಭಕ್ತ ಸಾಗರವೇ ಮಠಕ್ಕೆ ಹರಿದು ಬಂದಿತ್ತು. ಇನ್ನು ಮಠದ ಆವರಣದಲ್ಲಿ ನಿರ್ಮಿಸಲಾಗಿರುವಂತಹ ವಿಶೇಷ ವೇದಿಕೆಯಲ್ಲಿ ಭಕ್ತಿಯ ವಾತಾವರಣ ಮನೆ ಮಾಡಿತ್ತು. ಗುರುಗಳ ಕೃಪೆಗೆ ಪಾತ್ರರಾಗಲು ವಿವಿಧ ಹೋಮ ಹವನಗಳನ್ನು ನಡೆಸಲಾಗ್ತಾ ಇತ್ತು. ಶಾಸ್ತ್ರೋಕ್ತವಾಗಿ ನಡೆಯುತ್ತಿರುವಂತಹ ಈ ವೈದಿಕ ವಿಧಿವಿಧಾನಗಳಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ಗುರು ಪೂರ್ಣಿಮೆಯ ಪಾವನ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಿದ್ದಾರೆ. ಹೋಮ ಹವನಗಳ ಪೂರ್ಣಾಹುತಿಯ ಬಳಿಕ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳು ಭಕ್ತಾದಿಗಳಿಗೆ ಸಾಲು ಸಾಲಾಗಿ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ನಮ್ಮ ನೆಚ್ಚಿನ ಗುರುಗಳ ಆಶೀರ್ವಾದ ಪಡೆದ ಭಕ್ತರು ತಮ್ಮ ಜೀವನ ಧನ್ಯವಾಯಿತು ಎಂಬ ಭಾವನೆಯಲ್ಲಿ ಕೃತಾರ್ಥರಾಗ್ತಾ ಇದ್ದಾರೆ. ಕೇವಲ ಭಕ್ತಾದಿಗಳು ಅಷ್ಟೇ ಅಲ್ಲ, BGS ಸಮೂಹ ಶಿಕ್ಷಣ ಸಂಸ್ಥೆಗಳ ಎಲ್ಲ ವಿಭಾಗಗಳ ಶಿಕ್ಷಕರಿಂದ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಮಹಾಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ನಾಡಿಗೆ ಶಿಕ್ಷಣ ಮತ್ತು ಅನ್ನ ದಾಸೋಹದ ಮೂಲಕ ಬೆಳಕಾದಂಥ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪಾದ ಕಮಲಗಳಿಗೆ ನಮಿಸಿ ಸಂಸ್ಥೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಸಂಕಲ್ಪವನ್ನ ಈ ಶುಭ ದಿನದಂದು ಮಾಡಿಕೊಂಡಿದ್ರು. ಮಹಾ ಸಂಸ್ಥಾನವನ್ನು ಶೂನ್ಯದಿಂದ ಕಟ್ಟಿ ಬೆಳೆಸಿದ ಮಹಾನ್
ಮಹಾನ್ ಚೇತನ, ಯುಗದ ಯೋಗಿ, ತ್ರಿವಿಧ ದಾಸೋಹಿ, ಶಿಕ್ಷಣ ಸಂತ ಎಂದೇ ಇಡೀ ಜಗತ್ತಿಗೆ ಖ್ಯಾತರಾಗಿರುವ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ದಿವ್ಯ ಸ್ಮರಣೆಯಲ್ಲಿ ವಿಶೇಷ ಆರಾಧನೆ ಹಾಗೂ ಪೂಜೆಗಳನ್ನು ನೆರವೇರಿಸಲಾಯಿತು. ಪೂಜ್ಯ ಶ್ರೀಗಳ ಭಾವಚಿತ್ರ ಹಾಗೂ ದಿವ್ಯ ವಿಗ್ರಹಕ್ಕೆ ನೆರವೇರಿಸಲಾದ ವಿಶೇಷ ಅಭಿಷೇಕ, ಆರಾಧನೆ ಮತ್ತು ವರ್ಣರಂಜಿತ ಪುಷ್ಪಾರ್ಚನೆಯನ್ನು ಕಣ್ತುಂಬಿಕೊಳ್ಳಲು ಅಪಾರ ಸಂಖ್ಯೆಯ ಭಕ್ತ ಸಾಗರವೇ ಮಠಕ್ಕೆ ಹರಿದು ಬಂದಿತ್ತು. ಬನ್ನಿ ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಬಿಜಿಎಸ್ ಆವರಣದಲ್ಲಿ ಮೊಳಗಿದ ಮಂತ್ರಘೋಷ, ವಿಶೇಷ ಹೋಮ ಹವನ. ಋಗ್ವೇದ ಪಾರಗಾಯ ನಮಃ ಓಂ ವೃಕ್ಷರಾಶಿ ಮಾರ್ಗ ಪ್ರಚಾರವತೆ ನಮಃ ಓಂ ಸದಾನಂದಾಯ ನಮಃ ಓಂ ಸತ್ಯಸಂಧಾಯ ನಮಃ ಓಂ ಸತ್ಯಸಂಕಲ್ಪ ಮಾಸನಾಯ ನಮಃ ಓಂ ಓಂ. ಬಿಜಿಎಸ್ ಮಹಾಸಂಸ್ಥಾನವನ್ನ ಶೂನ್ಯದಿಂದ ಕಟ್ಟಿ ಬೆಳೆಸಿದ ಮಹಾನ್ ಚೇತನ, ಯುಗದ ಯೋಗಿ, ತ್ರಿವಿಧಿ ದಾಸೋಹಿ, ಶಿಕ್ಷಣ ರಂಗಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿದಂಥ ಶಿಕ್ಷಣ ಸಂತ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ದಿವ್ಯ ಸ್ಮರಣೆಯಲ್ಲಿ ವಿಶೇಷ ಆರಾಧನೆ ನಡೆಯಿತು. ಪೂಜ್ಯ ಪ್ರಕಾಶನಾಥ ಸ್ವಾಮೀಜಿಗಳು ಜಗದ್ಗುರುಗಳ ಪಾದ ಪದ್ಮಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಕ್ಷೇಮಾಭಿವೃದ್ಧಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ವಿಶೇಷವಾಗಿ ಅಲಂಕೃತಗೊಂಡಿದ್ದಂಥ ವೇದಿಕೆಯಲ್ಲಿ ಶಾಸ್ತ್ರೋಕ್ತವಾಗಿ ವೈದಿಕರಿಂದ ಹೋಮ ಹವನಗಳನ್ನು ನಡೆಸಲಾಯಿತು. ಇವತ್ತು ಗುರುಪೂರ್ಣಿಮೆಗೆ ನಮ್ಮ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮ ಗುರುಗಳು. ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಏನು ಸಾಧನೆ ಮಾಡಿದ್ದಾರೆ ಅಂತ ನಮ್ಮ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಪ್ರತಿಯೊಬ್ಬ ಪರ್ಸನ್ಗೂ ಗೊತ್ತಿದೆ. ಇವತ್ತು ನಮ್ಮ ಏನು ಗುರುಪೂರ್ಣಿಮೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಕುಂಬಳಗೂಡು ಶಾಖಾ ಮಠದಲ್ಲಿ ನಡೀತಾ ಇದೆ. ಇವತ್ತಿನ ನನ್ನ ಎಲ್ಲ ಶಿಷ್ಯರನ್ನ ನೋಡಿದಾಗ, ಎಲ್ಲ ಮಾಧ್ಯಮ ವರ್ಗದವ್ರು ನೋಡಿದಾಗ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಈಗ ಏನು ಶಕ್ತಿ ಇದೆಯೋ ಅದನ್ನು ಇನ್ನೂ ಶಕ್ತಿ ಕೊಡಲಿ ಅಂತ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಬುದ್ಧ ಪೂರ್ಣಿಮೆಯೆಂದು ನಾವು ಹೇಗೆ ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತೇವೋ ಹಾಗೆಯೇ ಇಂದು ನಮಗೆ ಸನ್ಮಾರ್ಗ ತೋರಿದ ಗುರುಗಳನ್ನು ಸ್ಮರಿಸುವ ದಿವ್ಯ ದಿನ ಗುರುಪೂರ್ಣಿಮೆ. ನಮ್ಮ ರಕ್ತಗತವಾಗಿ ಬಂದಿರುವ ಹಿಂದೂ ಸಂಪ್ರದಾಯದಲ್ಲಿ ನಮಗೆ ನೈಜ ಹಾದಿ ತೋರಿದ ಗುರುಗಳನ್ನು ನೆನೆಯುವುದು ಪ್ರತಿಯೊಬ್ಬ ಶಿಷ್ಯನ ಪರಮ ಕರ್ತವ್ಯ ಎಂದು ಸ್ವಾಮೀಜಿ ಪ್ರತಿಪಾದಿಸಿದ್ದಾರೆ. ಇನ್ನು ಈ ಪಾವನ ಪೂಜಾ ಕೈಂಕರ್ಯದಲ್ಲಿ ಕೇವಲ ಸ್ಥಳೀಯರಷ್ಟೇ ಅಲ್ಲದೆ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ್ದಂಥ ಸಾಮಾನ್ಯ ಭಕ್ತಾದಿಗಳು, ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಭಕ್ತ ಸಮೂಹ ಭಾಗಿಯಾಗಿ ಗುರುಗಳ ದಿವ್ಯ ಕೃಪೆಗೆ ಪಾತ್ರರಾದರು. ಅಷ್ಟೇ ಅಲ್ಲದೆ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಲ್ಲ ವಿಭಾಗಗಳ ಶಿಕ್ಷಕರಿಂದ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಪೂಜೆಯಲ್ಲಿ ಕೃತಾರ್ಥರಾದರು. ಇದೇ ಶುಭ ವೇಳೆಯಲ್ಲಿ ಸಂಪೂರ್ಣ ನ್ಯೂಸ್ ವತಿಯಿಂದಲೂ ಸಹ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳಿಗೆ ಅತ್ಯಂತ ಆದರದಿಂದ ಗುರುವಂದನೆಯನ್ನು ಸಲ್ಲಿಸಲಾಯಿತು. ಸಂಪೂರ್ಣ ನ್ಯೂಸ್ ವತಿಯಿಂದ ಶ್ರೀಗಳಿಗೆ ಗುರುವಂದನೆ. ಗುರು ಶಿಷ್ಯ ಪರಂಪರೆಯ ಹಿರಿಮೆ ಸಾರಿದ ಪೂಜ್ಯ ಪ್ರಕಾಶನಾಥ ಶ್ರೀಗಳು. ಇನ್ನು ಇದೇ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತಾದಿಗಳನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದಂಥ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳು ಗುರುಪೂರ್ಣಿಮೆಯ ನೈಜ ಅರ್ಥ ಹಾಗೂ ಗುರು ಶಿಷ್ಯ ಪರಂಪರೆಯ ಹಿರಿಮೆಯನ್ನ ಮನಮುಟ್ಟುವಂತೆ ವಿವರಿಸಿದ್ರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರು ಗುರುಗಳಾಗಿರ್ತಾರೋ ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಇರುವಾಗಲೇ ನಾವು ಏನು ಗುರುಗೆ ಒಂದು ದಕ್ಷಿಣೆ ಕೊಡಬೇಕು ಅಥವಾ ಗುರುವಿನ ಮಾತನ್ನು ಏನು ಕೇಳಬೇಕು, ಅವ್ರ ಸಾಧನೆ ಏನು ಮಾಡಿದ್ದಾರೆ ಅದನ್ನು ಗುರುತಿಸೋದೇ ಗುರುವಿನ ಕೆಲಸ. ಗುರುಗಳನ್ನ ಶಿಷ್ಯಂದಿರು ಎಲ್ಲರೂ ಸೇರಿ ಏನಿವತ್ತು ಗುರುಪೂರ್ಣಿಮೆ ಅಂತ ಮಾಡ್ತಾರೆ, ಅವರು ಪ್ರೀತಿ ಪಾತ್ರರೆಲ್ಲರೂ ಸೇರಿ ಗುರುಗಳಿಗೆ ನಮನ ಸಲ್ಲಿಸೋದೇ ಅವರ ಕರ್ತವ್ಯ ಆಗಿರುತ್ತೆ. ಗುರುಗಳು ನಮ್ಮೊಂದಿಗಿದ್ದಾಗ ಅವರಿಗೆ ನೀಡಬೇಕಾದ ನೈಜ ಗುರುದಕ್ಷಿಣೆ ಏನು?
ಅವರ ಉಪದೇಶ ಹಾಗೂ ಮಾತುಗಳನ್ನು ನಾವು ಜೀವನದಲ್ಲಿ ಹೇಗೆ ಶ್ರದ್ಧೆಯಿಂದ ಪಾಲಿಸಬೇಕು ಎನ್ನುವುದನ್ನು ಶ್ರೀಗಳು ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ಸಮಾಜಕ್ಕೆ ಪರೋಪಕಾರದ ದಿವ್ಯ ಸಂದೇಶ ನೀಡಿದ BGS ಮಹೋತ್ಸವ. ಬುದ್ಧ ಪೂರ್ಣಿಮೆ ಎಂದು ಹೇಗೆ ಕರೆಯುತ್ತೇವೆಯೋ ಹಾಗೆಯೇ ಇಂದು ಗುರುಪೂರ್ಣಿಮೆಯ ಪಾವನ ದಿನ. ನಮ್ಮ ರಕ್ತಗತವಾಗಿ ಬಂದಿರುವಂತಹ ಹಿಂದೂ ಸಂಪ್ರದಾಯದಲ್ಲಿ ಯಾರು ನಮಗೆ ಸನ್ಮಾರ್ಗ ತೋರಿಸುವ ಗುರುಗಳಾಗಿರುತ್ತಾರೋ ಅವರನ್ನು ನೆಲೆಸಿಕೊಳ್ಳುವುದು ಪ್ರತಿಯೊಬ್ಬ ಶಿಷ್ಯನ ಕರ್ತವ್ಯ ಎಂದು ಸ್ವಾಮೀಜಿ ಮಾರ್ಮಿಕವಾಗಿ ನುಡಿದರು. ಗುರುಗಳು ನಮ್ಮೊಂದಿಗಿದ್ದಾಗ ಅವರಿಗೆ ನೀಡಬೇಕಾದ ಗುರುದಕ್ಷಿಣೆ ಏನು, ಅವರ ಮಾತುಗಳನ್ನು ನಾವು ಹೇಗೆ ಶ್ರದ್ಧೆಯಿಂದ ಕೇಳಬೇಕು, ಗುರುಗಳು ಸಮಾಜಕ್ಕೆ ಮಾಡಿದ ಅಪಾರ ಸಾಧನೆಯನ್ನು ಗುರುತಿಸಿ ಗೌರವಿಸುವುದೇ ನಿಜವಾದ ಗುರುವಂತನೆ. ಅವರ ಎಲ್ಲ ಪ್ರೀತಿ ಪಾತ್ರ ಶಿಷ್ಯಂದಿರು ಒಟ್ಟಾಗಿ ಸೇರಿ ಗುರುಗಳಿಗೆ ನಮನ ಸಲ್ಲಿಸುವುದು ಪ್ರತಿಯೊಬ್ಬರ ಧರ್ಮ ಎಂದು ಶ್ರೀಗಳು ಪ್ರತಿಪಾದಿಸಿದರು. ಇದೇ ವೇಳೆ ಶ್ರೀಗಳು ಗಣೇಶ ಮತ್ತು ಮಹರ್ಷಿ ವೇದವ್ಯಾಸರ ನಡುವೆ ನಡೆದ ಅತ್ಯಂತ ರೋಚಕ ಮತ್ತು ಅರ್ಥಪೂರ್ಣ ಪ್ರಸಂಗವನ್ನು ನೆನಪಿಸಿಕೊಂಡರು. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾರಿಗೆ ನಾವು ಒಳ್ಳೆಯದನ್ನು ಮಾಡ್ತೀವೋ ಅದೇ ದೊಡ್ಡ ಕೆಲಸ. ನಾವು ನೂರಾರು ಬುಕ್ಕು ಓದಿ ಅದರಿಂದ ಏನು ಭ್ರಮೆ ಇರ್ತೀವೋ ಅದಕ್ಕಿಂತ ನಾವು ಕೃತಿಯಲ್ಲಿ ಯಾರಿಗೆ ಒಳ್ಳೆಯದು ಮಾಡ್ತೀವೋ ಅದೇ ಪರೋಪಕಾರ, ಯಾರಿಗೆ ಮಾಡ್ತೀವೋ ಅದೇ ಪುಣ್ಯ, ಯಾರಿಗೆ ಪರಪೀಡನಂ ಯಾರಿಗೆ ತೊಂದರೆ ಕೊಡ್ತೀವೋ ಅದೇ ದೊಡ್ಡ ಪೀಡನೆ ಆಗುತ್ತದೆ ಅಂತ ವೇದವ್ಯಾಸರಿಗೆ ಗಣೇಶ ಆವಾಗಲೇ ಹೇಳಿದ್ದಾರೆ. ಮಹಾಭಾರತವನ್ನ ಮಹರ್ಷಿ ವೇದವ್ಯಾಸರು ಹೇಳುತ್ತಿದ್ದರೆ ಗಣಪತಿಯು ಅದನ್ನ ಬರೆಯುತ್ತಿದ್ದ ಸಂದರ್ಭ ಗ್ರಂಥದ ವಿಸ್ತಾರವನ್ನ ಕಂಡ ಗಣೇಶನು ವ್ಯಾಸರ ಬಳಿ ಬಂದು ಧರ್ಮ ಸಂಕಟವನ್ನ ತೋಡಿಕೊಳ್ಳುತ್ತಾನೆ. ಸ್ವಾಮಿ, ಇಷ್ಟೆಲ್ಲ ದೊಡ್ಡ ಗ್ರಂಥವನ್ನ ಬರೆಸುತ್ತಿದ್ದೀರಲ್ಲ, ನನಗೂ ಸಮಯದ ಅಭಾವವಿದೆ. ಇಡೀ ಗ್ರಂಥವನ್ನ ಓದಿ ಅರ್ಥೈಸಿಕೊಳ್ಳುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಹಾಗಾಗಿ ಈ ಸುದೀರ್ಘ ಗ್ರಂಥದ ಕೊನೆಯ ಸರಳ ಸಾರವನ್ನ, ಇದರ ನೈಜ ಅರ್ಥವನ್ನ ನನಗೆ ತಿಳಿಸಿ ಎಂದು ಗಣಪತಿ ಕೋರುತ್ತಾನೆ. ಇವತ್ತು ಕಾಲಭೈರವ ಆಗಿರ್ಬೋದು, ನಮ್ಮ ಗಣಪತಿ ಆಗಿರ್ಬೋದು, ಎಲ್ಲ ದೇವತೆಗಳು ಸಹ ಪೂಜೆ ಮಾಡಿದ್ದೀವಿ. ಇವತ್ತು ಆ ಪೂಜೆ ಫಲ ನಮ್ಮ ಎಲ್ಲ ಶಿಷ್ಯ ವರ್ಗದವರಿಗೆ ಮತ್ತು ಕರ್ನಾಟಕದಾದ್ಯಂತ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಗುರು ವೇದವ್ಯಾಸರಾಗಲಿ, ಅವರವರ ಗುರುಗಳು ಅವರಿಗೆ ಆಶೀರ್ವಾದ ಮಾಡಲಿ. ಸದಾಕಾಲ ನಗುನಗ್ತಾ ಎಲ್ಲ ಜನ ಪ್ರೀತಿ ವಿಶ್ವಾಸದಿಂದ ಕೂಡಿ ಬಾಳಿ ಬದುಕಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ ಗುರು. ಒಂದೆಡೆ ಹೋಮ ಹವನಗಳ ಅಗ್ನಿಕುಂಡದ ಪಾವನ ಜ್ವಾಲೆ, ಮತ್ತೊಂದೆಡೆ ಇಡೀ ಆವರಣದಲ್ಲೂ ಕಣ್ಮನ ತಣಿಸುವಂತೆ ಬಿಡಿಸಲಾಗಿದ್ದ ಸಾಂಪ್ರದಾಯಿಕ ವರ್ಣರಂಜಿತ ರಂಗೋಲಿಗಳು BGS ಆಶ್ರಮದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ್ವು. ಒಟ್ಟಾರೆಯಾಗಿ ಆಶ್ರಮದ ಪ್ರತಿಯೊಂದು ಮೂಲೆಯಲ್ಲಿ ಭಕ್ತಿ ಭಾವದ ತರಂಗಗಳು ಎದ್ದು ಕಾಣ್ತಾ ಇದ್ವು. ಬನ್ನಿ ಅದರ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ ನೋಡ್ಕೊಂಬರೋಣ. ಕುಂಬಳಗೋಡಿನ BGS ಮಠದಲ್ಲಿ ಜರುಗಿದ ಈ ಗುರುಪೂರ್ಣಿಮೆಯ ಮಹೋತ್ಸವವು ಕೇವಲ ಪೂಜೆ ಪುನಸ್ಕಾರಗಳಿಗಷ್ಟೇ ಸೀಮಿತವಾಗದೆ ಸಮಾಜಕ್ಕೆ ಪರೋಪಕಾರ ಮತ್ತು ಸದ್ಗುಣಗಳ ದಿವ್ಯ ಸಂದೇಶವನ್ನು ನೀಡುವ ವೇದಿಕೆಯಾಯಿತು. ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಆಶೀರ್ವಾದ ಹಾಗೂ ಪ್ರಕಾಶನಾಥ ಸ್ವಾಮೀಜಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಸಾವಿರಾರು ಭಕ್ತಾದಿಗಳು ಹಾಗೂ ವಿದ್ಯಾರ್ಥಿಗಳು ಗುರುಕೃಪೆಗೆ ಪಾತ್ರರಾಗಿ ಧನ್ಯತೆ ಮೆರೆದರು. ನಾಡಿನಾದ್ಯಂತ ಗುರುಪೂರ್ಣಿಮೆಯ ದಿವ್ಯ ಸಂಭ್ರಮ ಕಳೆಗಟ್ಟಿತ್ತು. ಗುರುವಿನ ಸ್ಥಾನಕ್ಕೆ ನೀಡಿರುವ ಗೌರವ, ಶ್ರದ್ಧೆ ಹಾಗೂ ನಂಬಿಕೆಗೆ ಸಾಕ್ಷಿಯಾಗಿ ಎಲ್ಲೆಲ್ಲೂ ಗುರುಸ್ಮರಣೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಿದೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕುಂಬಳಗೋಡು ಶಾಖಾ ಮಠದಲ್ಲೂ ಕೂಡ ಗುರುಪೂರ್ಣಿಮೆಯ ಪಾವನ ಪರ್ವಕಾಲ ಅತ್ಯಂತ ವೈಭವದಿಂದ ಮೇಳೈಸಿದೆ. ಇಡೀ BGS ಮಠದ ಆವರಣವು ರಂಗೋಲಿಗಳ ಬಣ್ಣಗಳಿಂದ, ಅಗ್ನಿಕುಂಡದ ಪಾವನ ಜ್ವಾಲೆಯಿಂದ ಕಂಗೊಳಿಸ್ತಾ ಇದ್ದು
ಈ ಶುಭ ದಿನದಂದು ಬಿಜಿಎಸ್ ಸಂಸ್ಥೆಯ ಸಂಸ್ಥಾಪಕರು, ಸಮಾಜಮುಖಿ ಶಿಕ್ಷಣ ಮತ್ತು ಅನ್ನ ದಾಸೋಹದ ಹರಿಕಾರರಾದ ಪರಮ ಪೂಜ್ಯನೀಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸ್ಮರಿಸಲಾಯಿತು. ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಮಾಡಿದ ಅಗಾಧವಾದ ಸಾಧನೆ, ಸಮಾಜಕ್ಕೆ ನೀಡಿದ ಕೊಡುಗೆ ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತ್ಯಕ್ಷವಾಗಿ ಗೊತ್ತಿದೆ. ಅಂತಹ ಮಹಾನ್ ಚೇತನದ ದಿವ್ಯ ಕೃಪೆಯನ್ನ ಭಕ್ತರು ಇಂದು ಕಣ್ತುಂಬಿಕೊಂಡರು. ಇನ್ನು ಈ ಪಾವನ ಸಂದರ್ಭದಲ್ಲಿ ಮಠದಲ್ಲಿ ನಡೆದಿದ್ದಂಥ ಅಪಾರ ಭಕ್ತಾದಿಗಳನ್ನ, ವಿದ್ಯಾರ್ಥಿಗಳನ್ನ ಹಾಗೂ ಸದಾ ಸಮಾಜದ ಧ್ವನಿಯಾಗಿರುವಂತಹ ಮಾಧ್ಯಮ ವರ್ಗದವರನ್ನ ಕಂಡಾಗ ಪೂಜ್ಯ ಸ್ವಾಮೀಜಿಗಳು ಅತ್ಯಂತ ಹರ್ಷ ವ್ಯಕ್ತಪಡಿಸಿದರು. ಇವತ್ತು ಮಠದಲ್ಲಿರುವ ನನ್ನ ಎಲ್ಲ ಶಿಷ್ಯರನ್ನ, ಮಾಧ್ಯಮ ವರ್ಗದವರನ್ನು ನೋಡಿದಾಗ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕು ಎನಿಸುತ್ತಿದೆ. ಈಗ ಇರುವ ಶಕ್ತಿಯ ಜೊತೆಗೆ ಸಮಾಜ ಸೇವೆಗಾಗಿ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕರುಣಿಸಲಿ ಎಂದು ಪೂಜ್ಯರು ಭಾವಪೂರ್ಣವಾಗಿ ಪ್ರಾರ್ಥಿಸಿದರು. ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಯಾರು ಇವತ್ತು ದುಃಖದಲ್ಲಿದ್ದಾರೋ, ಯಾರು ಇವತ್ತು ಎಜುಕೇಷನ್ ಇಲ್ವೋ, ಯಾರಿಗೆ ಏನು ಆರೋಗ್ಯ ಇಲ್ವೋ, ಯಾರಿಗೆ ಅನ್ನ ಇಲ್ವೋ, ಅನ್ನ, ಅಕ್ಷರ, ಆರೋಗ್ಯ ಈ ಮೂರನ್ನು ಕೊಡ್ತಿರ್ತಕ್ಕಂಥದ್ದು ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಇವತ್ತು ಅವರ ಹೆಸರು ಹೇಳ್ಕೊಂಡು ನಾವು ಅನೇಕ ಸಾಧು ಸನ್ಯಾಸಿಗಳಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು, ಇವತ್ತು ಪ್ರಾಂಶುಪಾಲರುಗಳಾಗಿರ್ಬೋದು, ವಿದ್ಯಾರ್ಥಿಗಳು ಇವತ್ತು 1.5 ಲಕ್ಷ ಜನ ವಿದ್ಯಾರ್ಥಿಗಳೇ ಇದ್ದಾರೆ. ಇವತ್ತು ನಮ್ಮ ಸಂಸ್ಥೆಯೆಲ್ಲ ಸೇರಿದ್ರೆ 25,000 ರಿಂದ 30,000 ಜನ ಎಂಪ್ಲಾಯೀಸೇ ಇದ್ದಾರೆ. ಇವತ್ತೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನ ಬೆಳಗ್ಗೆಯಿಂದ ಅಭಿಷೇಕ ಎಲ್ಲ ಮಾಡಿ ಅವರ ಮೂರ್ತಿಗೆ, ನನಗೆ ಇಷ್ಟವಾದಂತಹ ಮೂರ್ತಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಅವರ ಆಶೀರ್ವಾದ ಪಡೆದಿದ್ದೀವಿ. ಮತ್ತು ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಪೂಜೆನೂ ಸಹ ಮಾಡಿದ್ದೀವಿ. ಇವತ್ತು ಎಲ್ಲ ದೇವತೆಗಳು ಸಹ, ಗುರುಗಳಿಗೆ ಯಾರು ಇಲ್ದಲೇ ಇರತಕ್ಕಂಥ ದೇವರೇ ಇಲ್ಲ. ಕುಂಬಳಗೋಡಿನ ಬಿಜಿಎಸ್ ಆಶ್ರಮದಲ್ಲಿ ನಡೆಯುತ್ತಿರುವಂತಹ ಈ ಗುರುಪೂರ್ಣಿಮೆ ಪೂಜಾ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಜನರು ಭಾಗಿಗಳಾಗಿದ್ದಾರೆ. ಸಾಲು ಸಾಲಾಗಿ ನಿಂತು ಕಾಯುತ್ತಿದ್ದಂತಹ ವಿದ್ಯಾರ್ಥಿಗಳು, ಹಿರಿಯರು ಹಾಗೂ ಭಕ್ತಾದಿಗಳು ಶ್ರೀಗಳ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಗುರುಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಆಶ್ರಮದ ಆವರಣದಲ್ಲಿ ನಡೆದಂತಹ ವಿಶೇಷ ಪೂಜಾ ಕೈಂಕರ್ಯಗಳು ನೆರೆದಿದ್ದ ಭಕ್ತರ ಮನಸೆಳೆದು ಅಗ್ನಿಕುಂಡದ ಪಾವನ ಜ್ವಾಲೆಯಿಂದ ಹಿಡಿದು ಆವರಣವಿಡೀ ಕಣ್ಣು ಮನ ತಣಿಸುವಂತೆ ಬಿಡಿಸಲಾಗಿದ್ದ ಬಣ್ಣ ಬಣ್ಣದ ಸಾಂಪ್ರದಾಯಿಕ ರಂಗೋಲಿಗಳು ಬಿಜಿಎಸ್ ಆವರಣದ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆ. ಈ ಅದ್ಭುತ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಮತ್ತು ಅದ್ದೂರಿ ಆಚರಣೆಯಲ್ಲಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಮಾರ್ಗದರ್ಶನ ಹಾಗೂ ನೇತೃತ್ವ ಪ್ರಮುಖವಾಗಿತ್ತು. ಅದರಲ್ಲೂ ವಿಶೇಷವಾಗಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ವಿದ್ಯಾರ್ಥಿಗಳು ತೋರಿದ ಉತ್ಸಾಹ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಗುರು ಪೌರ್ಣಿಮೆಯ ಈ ವಿಶೇಷ ದಿನದಂದು ವಿದ್ಯಾರ್ಥಿಗಳು ಗುರುವಂದನ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿ ವೇದಿಕೆಯಲ್ಲಿ ಅಕ್ಷರಶಃ ಮಿಂಚಿದ್ರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಹಾಗೂ ಅತಿಥಿಗಳಿಗೆ ಗೌರವ ಪೂರ್ವಕ ಸ್ವಾಗತ ಕೋರಲಾಯಿತು. ಅಂತಿಮವಾಗಿ ಭಕ್ತಾದಿಗಳಿಗೆ ಮತ್ತು ಎಲ್ಲರಿಗೂ ವಿಶೇಷ ಸಿಹಿ ತಿಂಡಿಗಳನ್ನು ಹಂಚುವ ಮೂಲಕ ಅತ್ಯಂತ ಸಡಗರ ಸಂಭ್ರಮದಿಂದ ಗುರುಪೂರ್ಣಿಮೆಯ ಮಹೋತ್ಸವವನ್ನು ಮಂಗಳಕರವಾಗಿತ್ತು. ನಮ್ಮನ್ನೆಲ್ಲ ಕಾಯ್ತಾ ಇರತಕ್ಕಂಥದ್ದು ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅವರು ಏನು ಅನ್ನ, ಅಕ್ಷರ, ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ವಿದ್ಯಾದಾನದಲ್ಲಿ ಇವತ್ತು ಡಾಕ್ಟ್ರುಗಳಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಎಲ್ಲ ವಿಧವಾದ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಆ ಗುರುಗಳನ್ನ ನಾವು ಮರೆಯೋದುಂಟ? ಇವತ್ತು ಎಲ್ಲರೂ ಸೇರಿ ಶಿಷ್ಯವರ್ಗದವರು ಅವ್ರನ್ನ ಭಾಳ ಭಕ್ತಿಯಿಂದ ಪೂಜೆ ಮಾಡಿ ಅವರಿಗೆ ಆದ ಕೃತಜ್ಞತೆಯನ್ನು ನಾವೆಲ್ಲರೂ ಸಹ ಸಲ್ಲಿಸಿದ್ದೀವಿ. ಗುರುಗಳ ಕೃಪಾಪೋಷಿತ ಈ ಬಿಜಿಎಸ್ ಮಠದಲ್ಲಿ ಜರುಗಿದ ಗುರು ಪೌರ್ಣಿಮೆ ಆಚರಣೆಯು ಕುಂಬಳಗೋಡು ಭಾಗದ ಜನರಿಗೆ ಒಂದು ಮರೆಯಲಾರದ ಆಧ್ಯಾತ್ಮಿಕ ಅನುಭವವನ್ನು ನೀಡಿದ್ದು, ಬಿಜಿಎಸ್ ಮಠದಲ್ಲಿ ಹಬ್ಬದ ವಾತಾವರಣ. ನಿರಂತರ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ.